ಹೆಂಗದಿರಿ? ರೆಡ್ ಬಟನ್ ನ್ಯೂಸ್ಗೆ ಸುಸ್ವಾಗತ ರೀ. ಪಾಪ ಧಾರವಾಡದಾಗ ಭಾಳ ಮಳೆ ಆಗಿ ಬೆಳೆ ಹಾನಿ ಭಾಳ ಆಗೈತಂತ ನೋಡ್ರಿ. ಹಿಂಗೆ ಬೆಳೆ ಹಾನಿ ಆಗಿ ರೈತರಿಗೆ ಇಷ್ಟು ನಷ್ಟ ಆದರೂ ಕೂಡ ಸರ್ಕಾರದಿಂದ ರೈತರಿಗೆ ಪರಿಹಾರ ಇನ್ನೂ ಏನೂ ಸಿಕ್ಕಿಲ್ಲಂತ್ರಿ. ಇದರ ಸಂಬಂಧ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧಾರವಾಡದ ಗ್ರಾಮೀಣ BJP ವತಿಯಿಂದ ಪ್ರತಿಭಟನೆ ಮಾಡಿದ್ರು ನೋಡ್ರಿ. ಈ ಪ್ರತಿಭಟನೆದಾಗ ಮಾಜಿ ಶಾಸಕ ಅಮೃತ್ ದೇಸಾಯಿ ಮತ್ತು ಸೀಮಾ ಮಸೂತಿಯವರು ಭಾಗವಹಿಸಿದ್ರು. ಧಾರವಾಡ ಉಸ್ತುವಾರಿ ಸಚಿವರು CM ಸಾಹೇಬ್ರಿಗೆ ಭಾಳ ಆಪ್ತರದರಂತ್ರಿ. ಅವರು ಮನಸ್ಸು ಮಾಡಿದ್ರೆ ಬೆಳೆ ಪರಿಹಾರ ತರಬೋದಿತ್ತು, ಆದ್ರೆ ತಂದಿಲ್ಲಂತ. ಅಮೃತ್ ದೇಸಾಯಿ ಅವರು ಭಜನೆ ಮಾಡಿ ಹಾಡು ಹಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಷ್ಟ ಅಲ್ರಿ, ಹೊಲದಾಗಿಂದ ಸೋಯಾಬೀನ್ ಉದ್ದಿನ ಗಿಡನೂ ತಂದು ಪ್ರತಿಭಟನೆದಾಗ ಇಟ್ಕೊಂಡು ಕುಂತಿದ್ರು ನೋಡ್ರಿ. ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ, ಪ್ರೀತಿಯ ಪರಿಮಳ ಹರಿ ಹೊತ್ತ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ. ಮರಿ ಅಂದರಂಗ ಮರಿಯಲ್ಲಿ ಗೆಳೆಯ, ಗೆಳೆಯ ಬದುಕಲಂಗ ಗೆಳೆಯ, ಕಲಂಗ ಗೆಳೆಯ, ಪ್ರೀತಿಯ ಪರಿಮಳ ಹರಿ ಹೊತ್ತ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ. ಮರಿ ಅಂದರಂಗ ಮರಿಯಲ್ಲಿ ಗೆಳೆಯ, ಅಂದರಂಗ ಮರಿಯಲ್ಲಿ ಗೆಳೆಯ, ಗೆಳೆಯ ಬದುಕಲ ಗೆಳೆಯ ಬದುಕಲಂಗ ಗೆಳೆಯ. ನೆನಪಾಗತೈತಿ ಎಲ್ಲಿ ನೋಡಿ ಹತ್ತಿ ಹಚ್ಚಿನಲ್ಲಿ ಅಂಗ ಹತ್ತೈತಿ ಬುದ್ಧಿ ಹತ್ತಿದಾಗ ಬಾಳಗಂಬಿ. ಈ ಒಂದು ರೈತರ ಹೋರಾಟಕ್ಕೆ ಯಶಸ್ವಿ ಸಿಗಲಿ ಅಂತ ಹೇಳಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರೈತರ ವಿರೋಧ ಸರ್ಕಾರಕ್ಕೆ ನಾವು ಧಿಕ್ಕಾರನ್ನು ಹೋಗ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬಿಜೆಪಿ ಮುಖಂಡರು ಅಂತ ಹೇಳಿಕೆಲ್ಲ ಎಲ್ರಿಗೂ ನಮಸ್ಕಾರ. ಎರಡು ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ನಮ್ಮ ನಾಯಕರು ಆದಂತ ಸನ್ಮಾನ್ಯ ಅಮೃತ್ ದೇಸಾಯಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. 2 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಗೆ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು 99 ಲಕ್ಷ ಹೆಕ್ಟೇರ್ ಜಮೀನು ಇವತ್ತು ಬಿತ್ತಿ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರ ಹೇಳ್ತಾ ಇದೆ, ಸುಮಾರು ಹೇಳ್ತಾ ಇದೆ. ಆದ್ರೆ ಸರ್ಕಾರ ಹೇಳೋದ್ರಲ್ಲಿ ನಿಜವಾದ ವಾಸ್ತವ ಸ್ಥಿತಿಯಲ್ಲಿ ವ್ಯತ್ಯಾಸ ಇದೆ. ಬಹುಶಃ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಈ ಒಂದು ಹೋರಾಟದ ಮೂಲಕ ಮನಪೂರ್ವಕವಾಗಿ ಆಗ್ರಹಪಡಿಸುವುದೇನೆಂದ್ರೆ, ಸಂತೋಷ್ ಲಾಡ್ ಅವರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಬೆಳೆ ಸಹಿತ ಮುಂಗಾರಿ ಎಷ್ಟು ಪ್ರಮಾಣದಲ್ಲಿ ಬರಬೇಕಿತ್ತು, ಯಾವುದು ಬರಬೇಕಿತ್ತು ಅಷ್ಟು ಬರ್ತಾ ಇಲ್ಲ. 1 ಎಕರೆ